ಓ ಬನ್ನಿ 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 ಬನ್ನಿ, ಎಲ್ಲಾರು ದಯವಿಟ್ಟು ಕೂತ್ಕೊಳ್ಳಿ. ಯಜಮಾನ್ರಿ ಇನ್ನೇನ್ ಬಂದ್ಬಿಡ್ತಾರೆ. ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ಇಲ್ಲೆಲ್ಲ ಕೊಡಿ, ಸಿದ್ಧ ಜ್ಯೂಸ್ ತಂದ್ಬಿಡ್ತಾನೆ. ಕೊಡಿ. ಒಂದ್ಸಲ ಓದ್ಬಿಡು. ಅಶೋಕ ಹೋಟೆಲ್ ಫುಡ್ ಬಿಲ್ 29,000. ಐಸ್ ಕ್ರೀಮ್ ಪಾರ್ಲರ್ 12,000. ಬ್ಯೂಟಿ ಪಾರ್ಲರ್ ಬಾಟಾ ಶೋರೂಮ್ದು ಎಲ್ಲ ಸೇರ್ಕೊಂಡು ಟೋಟಲ್ ಆಗಿ 2,52,632 rupees ಆಗಿದೆ. ನೀವೇ ಹೇಳಿದ್ರಲ್ಲ ಅವ್ರಿಗೆಲ್ಲ ಚೆಕ್ಔಟ್ ಆಯ್ತು. ನೀನ್ ನಡಿ, ನಿಮ್ಗೆಲ್ಲ ಚೆಕ್ಔಟ್ ಆಯ್ತಲ್ಲ, ತಾವಿನ್ ದಯಮಾಡಿಸ್ಬೋದು. ನಮ್ಮ ಚಂದು ಎಷ್ಟೊತ್ತಿನಲ್ಲಿ ಬಂದು ಏನೇ ಕೇಳಿದ್ರು ಕೊಟ್ಟು ಕಳಿಸ್ಬೇಕು, ಇಲ್ಲ ಅನ್ನಬಾರ್ದು. ಆಯ್ತು ಸರ್, ಇದುವರೆಗೂ ಅದೇ ಕೆಲಸ ಮಾಡ್ತಿದ್ದೀವಿ ಸರ್. ಥ್ಯಾಂಕ್ ಯು. ಬರ್ತೀವಿ ಸರ್. ಥ್ಯಾಂಕ್ ಯು. ಸಿದ್ಧಾ, ಸಾಂಬಾರ್ ಸಿದ್ಧಾ. ನೋಡಿ, ನೀವು ನಿಮ್ ತಂಗಿ ಮಗಳನ್ನ ಬೆಳೆಸ್ತಾ ಇರೋ ರೀತಿ ಸರಿ ಇಲ್ಲ. ನಾನೇನು ನಮ್ಮಪ್ಪನ ಮನೆ ದುಡ್ಡನ್ನ ಕೊಡ್ತಾ ಇದ್ದೀನಿ, ಇದು ಅವಳ ತಾತನ ಆಸ್ತಿ ತಾನೆ. ಅವಳ ತಾಯಿ ಅಣ್ಣನಾಗಿ ನಾನು ಕೇವಲ ಆಸ್ತಿನ ಕಾವಲು ಕಾಯಿ ಹೊಣೆ ಹೊತ್ಕೊಂಡಿದ್ದೀನಿ ಅಷ್ಟೇ. ಅವಳ ತಂದೆ ತಂಗಿಯಾಗಿ ನಾನ್ ಮಾಡ್ತಾ ಇರೋದು ಅದೇ ಕೆಲ್ಸನೇ. ನೀವು ಅವಳ ಆಸ್ತಿನ ಕಾಯ್ತಾ ಇದ್ದೀರಾ, ನಾನು ಅವಳನ್ನೇ ಕಾಯ್ತಾ ಇದ್ದೀನಿ. ನೋಡಿ, ಹೆಣ್ಮಕ್ಳನ್ನ ಈ ರೀತಿ ಅಲಿಯೋಕ್ ಬಿಡೋದು ತುಂಬಾ ತಪ್ಪು. ಅವಳು ದುಡ್ಡು ಕೊಡೋದನ್ನ ನಾಳೆಯಿಂದ ಸ್ವಲ್ಪ ಕಮ್ಮಿ ಮಾಡಿ. ಸಾಧ್ಯವಿಲ್ಲಮ್ಮ. ಚಂದುಗೆ ಯಾವ ನಿಮಿಷನೂ ತಾನು ತಂದೆ ತಾಯಿಲ ತಬ್ಬಲಿ ಅನ್ನೋ ಭಾವನೆ ಬರಬಾರದು. ಅವಳಿಗೆ ನಾನು ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ, ಅವಳು ಸಂತೋಷವಾಗಿರ್ಬೇಕು. ನಮಸ್ಕಾರ ಕಣಯ್ಯ ರಾಜಶೇಖರ. ನಮಸ್ಕಾರ. ಏನಯ್ಯ ಶಾಂತಿಮೂರ್ತಿ, ಬಹಳ ಅಪರೂಪ. ಲಂಡನ್ಗೆ ಹೋದನು, ಅಲ್ಲೇ ಇದ್ದು ಬಿಡೋದಾ? ಏನಯ್ಯ ಮಾಡೋದು, ಪರಿಸ್ಥಿತಿ ಹಾಗೆ ಬಂತು. ಈಗ ಇಂಡಿಯಾಕ್ಕೆ ಬಂದಿದ್ದೀನಿ, ಒಳ್ಳೆ ಬಂಗ್ಲೆ ಕಟ್ಸಿದ್ದೀನಿ. ಇಲ್ಲಿ ನೋಡು, ಗೃಹ ಪ್ರವೇಶಕ್ಕೆ ಕಾರ್ಡ್ ಕೊಡೋಕೆ ಬಂದಿದ್ದೀನಿ, ಎಲ್ಲರೂ ಬರಬೇಕು. ಗುಡ್ ಮಾರ್ನಿಂಗ್. ಅರೆ, ಯಾರಯ್ಯ ಈ ಹುಡುಗಿ? ಲೋ, ಇದೇನು ಹೀಗೆ ಕೇಳ್ತಾ ಇದೀಯಾ? ಇವಳು ನನ್ನ ತಂಗಿ ಪಾರ್ವತಿ ಮಗಳು ಚಂದು ಅಲ್ವಾ? ಹೌದಾ? ನನಗೆ ಗೊತ್ತೇ ಇರ್ಲಿಲ್ಲ ನೋಡು. ಇಂಥ ಅಂದವಾದ ಹುಡುಗಿ ನಿನ್ನ ಮನೇಲಿ ಇದ್ದಾಳೆ ಅಂತ ಗೊತ್ತಿದ್ದಿದ್ರೆ ನನ್ನ ಮಗನಿಗೆ ಬೇರೆ ಕಡೆ ಹೆಣ್ಣು ನೋಡೋದೇ ತಪ್ಪಿತ್ತು. ನೀನೊಂದ್ಸಲ ಹೂ ಅಂದ್ಬಿಡಮ್ಮ, ಮುಂದಿನ ವಿಷಯ ನಾನ್ ನೋಡ್ಕೋತೀನಿ. ಏನ್ ಮಾಡ್ತಾ ಇದೀಯಾ? ಕೂಲ್ ಡೌನ್. ನೋಡಮ್ಮ, ನೀನ್ ಎಲ್ಲಿಗೋ ಹೋಗ್ಬೇಕು ಹೊರಟಿದ್ದಿಲ್ಲ, ಹೋಗಮ್ಮ ಹೋಗು. ಏಯ್, ನೀನ್ ಬಂದ ಕೆಲಸ ಏನು? ನೀನ್ ಮಾಡ್ತಾ ಇರೋದೇನು? ಶಟಪ್, ನಾನ್ ಸೆನ್ಸ್. ನೀನು ಹೋಗಮ್ಮ, ಹೋಗೋಗು ಹೋಗು. ಅಣ್ಣ ಅಣ್ಣ ಅಣ್ಣ, ಅದೇನು ಶಬ್ದ ಬಂದಂಗ ಆಯ್ತಲ್ಲ, ಏನದು? ಏನಿಲ್ಲ, ನೀನ್ ಹೋಗು. ಅದೇನು ಚಂದು ಕೂಗ್ದಂಗ ಆಯ್ತಲ್ಲ. ನೀನ್ ಹೋಗು ಅನ್ನಲ್ಲ. ಏನಯ್ಯ ನಿಮ್ ಹುಡುಗಿ ಇಂಥ ರಂಪ ಮಾಡ್ತಾಳೆ? ಅವಳಿಗೆ ಈ ಮದುವೆ ವಿಷಯ ಎತ್ತಿದ್ರೆ ಹೀಗೇನೆ. ಈಗ ಮದುವೆ ಟಾಪಿಕ್ ತೆಗೆದಿದ್ದಾರು? ಇವನು. ಅಣ್ಣ, ನೀವೆಲ್ಲೋ ಹೋಗ್ಬೇಕು ಅಂತ ಹೇಳಿದ್ರಲ್ಲ, ನೀವು ದಯಮಾಡ್ತೀವಿ. ಇವನಿಗೆ ಸ್ವಲ್ಪ ಕಾಫಿ ತಿಂಡಿ ನಾನೆಲ್ಲ ಚೆನ್ನಾಗಿ ನೋಡ್ಕೊಂತೀನಿ. ತಮ್ಮ ಹೆಸರು? ಮೀಸೆ ಶಾಂತಮೂರ್ತಿ ಅಂತ. ತಾವಿಲ್ಲಿಗೆ ಬಂದಿದ್ದು? ಗೃಹ ಪ್ರವೇಶಕ್ಕೆ ಆಹ್ವಾನ ಪತ್ರಿಕೆ ಕೊಡೋಣ ಅಂತ ಬಂದಿದ್ದೀನಿ. ಅಷ್ಟ್ ಮಾಡೋದು ಬಿಟ್ಟು ಊರ್ ಮುಸಾಬರಿ ಎಲ್ಲ ನಿಮ್ಗೆ ಯಾಕ್ರಿ ಬೇಕು? ಉಂಡೆಲೆ ಇತ್ತು ಗುಂಡ ಅಂದ್ರೆ ಉಂಡೋರ್ ಎಷ್ಟ್ ಜನ ಅಂತ ನೀವ್ ಯಾಕ್ರಿ ಕೇಳ್ಬೇಕು? ಮರ್ಯಾದಿನ ಜಾಗ ಖಾಲಿ ಮಾಡ್ರಿ. ಅವ್ರೇನು ಕಾಫಿ ತಿಂಡಿ ಅಂತ. ಕಾಫಿ ತಿಂಡಿ ಇನ್ನೊಂದ್ಸಲ ಕೇಳಿದ್ರೆ ಆಮ್ಲೆಟ್ ಮಾಡ್ಬೇಕಾಗುತ್ತೆ. ಜಾಗ ಖಾಲಿ ಮಾಡ್ರಿ. ನಾನು ಅರ್ಜೆಂಟ್ ಆಗಿ ಡೆಲ್ಲಿಗೆ ಹೋಗ್ತಾ ಇದ್ದೀನಮ್ಮ. ಎಲ್ಲಿಗ? ನಿನ್ನ ಹಣಕ್ಕೆ ವ್ಯವಸ್ಥೆ ಮಾಡಿದ್ದೀನಮ್ಮ, ಶಂಭು ಹತ್ರ ಕೊಟ್ಟಿರ್ತೀನಿ. ಓಕೆ ಅಂಕಲ್, ಬಾಯ್. ಹಾ, ಹ್ಯಾಪಿ ಜರ್ನಿ. ಶಂಭು, ಶಂಭು, ಶಂಭು. ನಾನೇನಮ್ಮ ಶುರು ಮಾಡ್ಲಿ? ಅಲ್ಲ ಕಣೋ, ಅವ್ರಿಗಂತೂ ಬುದ್ಧಿ ಇಲ್ಲ. ಕೊಡು ಅಂತ ಹೇಳ್ಬಿಟ್ಟೋದ್ರು. ನೀನ್ ಕೊಡ್ತೀನಿ ಅಂತೆಲ್ಲ, ನೀನು ಸ್ವಲ್ಪನಾದ್ರೂ ಬುದ್ಧಿ ಬೇಡ? ಅವಳು ದುಡ್ಡನ್ನ ಅವಳು ಕೊಡು ಅಂತ ಹೇಳಿದಾರೆ, ಕೊಡೋದಿಲ್ಲ ಅಂತ ಹೇಳೋದಕ್ಕೆ ನಮ್ಗೇನಮ್ಮ ಅಧಿಕಾರ ಇದೆ? ನಿಜ ಹೇಳ್ಬೇಕು ಅಂದ್ರೆ ಈ ಆಸ್ತಿ ಮೇಲೆ ಯಾರಿಗೂ ಅಧಿಕಾರ ಇಲ್ಲ. ಇದೇನು ಅವ್ರ ಅಪ್ಪನ ಆಸ್ತಿ ಅಲ್ಲ, ಅವ್ರ ತಾತನ ಆಸ್ತಿ. ಅವ್ರ ತಾತ ಬಿಲ್ ಬರ್ದಿಟ್ಟೋಗಿದ್ದಾರೆ. ಯಾವತ್ತು ಚಂದು ಮದ್ವೆ ಆಗ್ತಾಳೋ ಈ ಆಸ್ತಿ ಎಲ್ಲ ಅವಳು ಸೇರುತ್ತೆ. ಅಲ್ಲಿವರೆಗೂ ಯಾರು ಬೇಕಾದ್ರೂ ಅನ್ಭವಿಸ್ಬೋದು. ಈ ಆಸ್ತಿಯಲ್ಲಿ ಒಂದು ಬಿಡ್ಕಾಸು ಅನ್ಭವಿಸೋ ಹಕ್ಕಿಲ್ಲ ಅವಳಿಗೆ. ಕೇಳಿಸ್ಕೊಂಬಿಟ್ಯಾ? ಒಳ್ಳೇದಾಯ್ತು ಬಿಡು. ನೋಡ್ ಚಂದು, ಈ ವಿಷಯ ನಿನ್ನ ಹತ್ರ ಹೇಳೋದಕ್ಕೆ ನಿಮ್ ಅಂಕಲ್ ತುಂಬಾ ಹೆದರ್ಕೊಳ್ತಾ ಇದ್ದಾರೆ. ನಾನ್ ಹೇಳ್ತಾ ಇದ್ದೀನಿ ಕೇಳು. ನೀನೇನ್ ಚಿಕ್ಕ ಹುಡುಗಿ ಅಲ್ಲ, ಮದ್ವೆ ವಯಸ್ಸಿಗೆ ಬಂದಿದ್ಯಾ. ಚಂದು, ನೀನ್ ಮದ್ವೆ ಮಾಡ್ಕೊಂಡ್ರೇನೆ ಇಡೀ ಆಸ್ತಿ ನಿನಗ್ ಸೇರುತ್ತೆ. ನೋ, ನಾನು ಯಾರನ್ನು ಮದ್ವೆ ಆಗಲ್ಲ.
ಮದ್ವೆ ಆಗಲ್ಲ. ಈ ಮೂದೇವಿನ ಯಾವಂತಾನೆ ಮದ್ವೆ ಆಗ್ತಾನೆ? ಯಾವತ್ತಿದ್ರು ನೀನೇ ಅವಳು ಗಂಡ. ಚಂದು 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 ಎಲ್ಲಿ ಒಳಗಡೆ ಹೋದಾಗಿಂದ ರೂಮ್ ಸೇರಿದವರು ಹೊರ್ಗೇನೆ ಬಂದಿಲ್ಲ, ಊಟ ತಿಂಡಿನೂ ಮಾಡಿಲ್ಲ. ಯಾಕೆ ಹೊಳ್ತಾ ಇದ್ದೀವಿ? ಏನಾಯ್ತು ಹೇಳಮ್ಮ. ಶಂಭುಲಿಂಗ ನನಗ್ ದುಡ್ಡೇ ಕೊಡ್ಲಿಲ್ಲ. ಆ ಅತ್ತ ಹೇಳ್ತಾಳೆ ನಿನ್ ಮದ್ವೆ ಆದ್ರೇನೆ ನಿಂಗೆಲ್ಲ ಆಸ್ತಿ ಸಿಗತ್ತೆ ಅಂತ. ಹೌದಾ ಅಂಕಲ್? ಹೌದಮ್ಮ, ನಿಮ್ಮ ತಾತ ಆ ರೀತಿ ಬಿಲ್ ಬರ್ತಿದ್ದಾರೆ. ಅದನ್ನು ನೀನು ಅನುಭವಿಸಬಹುದೇ ವಿನಃ ಅದು ನಿನ್ನ ಸ್ವಂತದ್ದಾಗಲ್ಲ. ಅಂಕಲ್? ಹೌದಮ್ಮ, ಅನ್ನ ನೀರಿಲ್ದೆ ಇರಬಲ್ಲೆ, ಹಣ ಇಲ್ಲದೆ ನಿನ್ನಿಂದ ಇರೋಕ್ಕಾಗಲ್ಲ. ಖರ್ಚು ಮಾಡಿದೆ ನಿನ್ನಿಂದ ಕಾಲ ಕಳೆಯೋಕೆ ಸಾಧ್ಯನೇ ಇಲ್ಲ. ಈ ರೀತಿ ಜೀವನ ಮಾಡಬೇಕಾದ್ರೆ ನೀನು ಮದುವೆ ಆಗ್ಲೇಬೇಕಮ್ಮ. ಇದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ಅಂಕಲ್ 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 ಚಂದು, ಏನಮ್ಮ ಬೆಳಗ್ಗೆ ಬೆಳಗ್ಗೆ? ನಾನ್ ಮದ್ವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದೀನಿ. ತುಂಬಾನೇ ಸಂತೋಷ ಆಯ್ತು. ಹುಡುಗ ಯಾರಮ್ಮ? ಅದಕ್ಕೆ ತಾನೆ ನಿಮ್ ಹತ್ರ ಬಂದಿರೋದು. ಓ, ಹುಡುಗನು ನಾನೇ ಹುಡ್ಕೊಡ್ಬೇಕಾ? ಯಾರ್ ಬೇಕು ಹೇಳು? ಇಂಜಿನಿಯರಾ, ಲಾಯರಾ, ಇಲ್ಲ ಪೊಲೀಸ್ ಇನ್ಸ್ಪೆಕ್ಟರಾ, ಇಲ್ಲ ಪೈಲಟ್ ಬೇಕಾ? ಚೀ ಪೈಲಟ್ ಬೇಡ, ಪೇಷಂಟ್ ಬೇಕು. ನಾನ್ ನಿಮ್ ಹಾಸ್ಪಿಟಲ್ ಬರ್ತೀನಿ. 2-3 ದಿವಸದಲ್ಲೇ ಟಿಕೆಟ್ ತಗೊಳ್ಳೋನಿದ್ರೆ ಹೇಳಿ, ನಾನು ಅವನ್ನೇ ಮದ್ವೆ ಆಗೋದು. ಬೌ ಏನ್ ಬೋಲ್ಟ್ ಗಿಟ್ ಲೂಸ್ ಆಗಿದೆ ನಿಂಗೆ? ಇದೇನ್ ಹೀಗೆ ಮಾತಾಡ್ತಿದ್ಯಾ? ಅಲ್ಲ, ಮದುವೆ ಆಗ್ಬೇಕಾದ್ರೆ ಮೊದಲು ಹುಡುಗನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅವ್ನ್ ಫಿಟ್ನೆಸ್ ಸರ್ಟಿಫಿಕೇಟ್ ತಗೋತಾರೆ ಡಾಕ್ಟರ್ ಹತ್ರ. ಅಂತದ್ರಲ್ಲಿ ನೀನು ಯಮುನ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡ್ರೆ ಹುಡುಗನ್ ಕೇಳ್ತಾ ಇದೆಯಲ್ಲ, ಏನ್ ಬುದ್ಧಿಗಿದ್ಯಾ ನಿಂಗೆ? ತಪ್ಪೇನಿದೆ ಅಂಕಲ್? ತಪ್ಪೇನಿದೆ ಅಂತ ಬೇರೆಯವ್ರ ದೃಷ್ಟಿಲಿ ನಾನು ಮದ್ವೆ ಆಗ್ಬೇಕು. ಇದನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಅದಕ್ಕೆ ಅಂಕಲ್ ಒಪ್ತಾರೇನಮ್ಮ? ಅವ್ರಿಗೆ ನನ್ನ ಮದ್ವೆ ಆಗೋದ್ ಮುಖ್ಯ, ನನಗೆ ನನ್ನ ಆಸ್ತಿ ಮುಖ್ಯ. ಒಂದ್ ವೇಳೆ ನಾನು ಒಪ್ತಿದ್ರೆ? ಐ ಡೋಂಟ್ ಕೇರ್. ಏನೋ ನಮ್ ತಂದೆ ಫ್ರೆಂಡು, ನಮ್ ಡಾಕ್ಟರ್ ಅಂಕಲ್ ಅಂತ ನಿಮ್ ಹತ್ರ ಬಂದೆ. ಬೆಂಗಳೂರಲ್ಲಿ ಹೆಲ್ದಿ ಆಗಿರೋದಕ್ಕಿಂತ ಪೇಷನ್ಸ್ ಜಾಸ್ತಿ ಇದ್ದಾರೆ. ಯಾವನ್ನೋ ಕರ್ಕೊಂಡ್ ಬರ್ತೀನಿ, ಮದ್ವೆ ಆಗ್ತೀನಿ. ಏನೋ ಆಗತ್ತೋ ಇಲ್ವೋ? ನಿನ್ ಹಣೆಲ್ ಅದೇ ಬರ್ದಿರ್ಬೇಕಾದ್ರೆ ಅದನ್ನ ಯಾರು ಚೇಂಜ್ ಮಾಡಕ್ಕಾಗಲ್ಲ. ಇವನೊಂದು 10-15 ನಿಮಿಷ ಇರ್ತಾನೆ ಅಷ್ಟೇ. ಏನ್ ಅಂಕಲ್ ನೀವು ತಮಾಷೆ ಮಾಡ್ತಿದ್ದೀರಾ? ಅಟ್ಲೀಸ್ಟ್ ಒಂದು ವಾರನಾದ್ರೂ ಬದುಕಿರೋದ್ ಬೇಡ್ವಾ? ಹೌದಲ್ವಾ? ಸರಿ, ಮುಂದೆ ಬಾ. ನಮಸ್ಕಾರ ಸರ್. ಏನಪ್ಪಾ, ಇಂಜೆಕ್ಷನ್ ತಗೊಂಡ್ಯಾ? ತಗೊಂಡೆ, ಕುಂಡೆ ಉರಿತಾ ಇದೆ ಸರ್. ಉಜ್ಗೋ. ಇವನೊಂದು 7 ದಿವಸ ಬದುಕಿರ್ಬೋದು. ನೀನು ಹೂ ಅಂದ್ರೆ ಸಾಯಂಕಾಲನೇ ಮುಹೂರ್ತ. ಏನ್ ಅಂಕಲ್, ನಾನು ಮನೆಯವ್ರಿಗೆಲ್ಲ ಫೂಲ್ ಮಾಡ್ತಾ ಇದ್ದೀನಿ. ನಾನು ಮದುವೆ ಆಗೋ ಗಂಡು ಬೇರೆಯವ್ರ ಕಣ್ಣಿಗೆ ಪೇಷಂಟ್ ತರ ಕಾಣಬಾರ್ದು ಅಷ್ಟೇ. ಅದು ಕರೆಕ್ಟ್. ಏನು, ನಡಿ ಮುಂದಕ್ಕೆ ಹೋಗೋಣ. ಅಯ್ಯೋ, ನಿನಗೆ ಬುದ್ಧಿ ಇದೆಯೇನಮ್ಮ? ಈ ಬಾಗ್ಲಾಕಮ್ಮ ತೆಗಿತಾ ಇದೆಯಾ? ಯಾಕಂಕಲ್? ಒಳಗಡೆ ಒಬ್ಬ ಟಿಪಿಕಲ್ ಪೇಷಂಟ್ ಇದ್ದಾನೆ. ಟಿಪಿಕಲ್ ಪೇಷಂಟಾ? ಲೂಸ್ ನನ್ ಮಗ. ಹಾಗಾದ್ರೆ ನೋಡ್ಲೇಬೇಕು. ನೀನ್ ಒಳಗಡೆ ಹೋದ್ರೆ ಹೆಚ್ಚು ಕಮ್ಮಿ ಆದ್ರೆ ನಾ ಜವಾಬ್ದಾರಿ ಅಲ್ಲ. ಯಾಕಂಕಲ್? ಪ್ಲೀಸ್ ಅಂಕಲ್, ಪ್ಲೀಸ್. ಓಕೆ, ಇಲ್ಲಿಂದ ನೋಡು. ಇಲ್ಲಿಂದಾನೆ? ಇಲ್ಲಿಂದಾನೆ. ಸರಿ. ಆ ಲೂಸ್ ನನ್ನ ಮಗ ಬದುಕೋದು ಮ್ಯಾಕ್ಸಿಮಮ್ 4-5 ದಿನ ಮಾತ್ರ. 4-5 ದಿನಾನ? ನೋಡಕ್ ಚೆನ್ನಾಗೇ ಇದ್ದಾನೆ, ಬನ್ನೂರ್ ಕುರಿ ತರ. ಅವನ್ ಹಾಗೆ ಕಣಮ್ಮ. ಅವನ್ ಹಾರ್ಟ್ ನಲ್ಲಿ ಹೋಲಿದೆ, ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲಮ್ಮ. ಬದುಕಿರೋ ದಿನ ಬಹಳ ಜಾಲಿಯಾಗಿ ಬದುಕಿರ್ತಾನೆ ಬಡ್ಡಿ ಮಗ. ಅವನಿಗೆ ತಂದೆ ತಾಯಿ ಯಾರು ಇಲ್ಲ, ಅವನೊಬ್ಬ ಅನಾಥ. ಅಂಕಲ್, ಇವನೇ ನನ್ ಗಂಡ. ಬೇಡಮ್ಮ, ಬೇಡ. ನೋಡು, ಅವನ ಜೊತೆ ಮದುವೆ ಆದ್ರೆ ನಾಳೆ ದಿವಸ ತೊಂದರೆ ಆಗುತ್ತೆ. ನೀನ್ ಬಾ. ನೀವ್ಯಾಕೆ ಹೆದರ್ಕೋತೀರಾ?
ನೋಡಕ್ ಸುಮಾರಾಗೇ ಇದ್ದಾನೆ. ಇವನ ಗಂಡ ಅಂತ ಕರ್ಕೊಂಡು ಹೋದ್ರೆ ಎಲ್ರು ನಂಬ್ತಾರೆ. 4-5 ದಿನ ಆದ್ಮೇಲೆ ನೆಗದ್ ಬೇಡಿ, ನನಗೇನು, ನಾನೇ ಹೋಗಿ ಮಾತಾಡ್ತೀನಿ. ಹಲೋ ಚಂದು, ಬಾಮ ಹೋಗೋಣ. ಎಕ್ಸ್ಕ್ಯೂಸ್ ಮೀ. ನನ್ನ ಮಾತು ಕೇಳು. ಎಕ್ಸ್ಕ್ಯೂಸ್ ಮೀ. ಸ್ವಲ್ಪ ಕಾಮನ್ ಸೆನ್ಸ್ ಇದೆಯೇನ್ರಿ ನಿಮ್ಗೆ? ನಾನು ಊಟ ಮಾಡ್ತಾ ಇರೋದು ಕಣ್ ಕಾಣಿಸ್ತಾ ಇಲ್ಲ? ಒಬ್ಬ ಮನುಷ್ಯ ಊಟ ಮಾಡುವಾಗ, ನಿದ್ದೆ ಮಾಡುವಾಗ, ಇನ್ನೊಂದು ಮುಖ್ಯವಾದ ಸಮಾಚಾರ ಮಾಡುವಾಗ ಡಿಸ್ಟರ್ಬ್ ಮಾಡಬಾರ್ದು. 7 ಜನ್ಮದ ಪಾಪ ಬರುತ್ತೆ. ಆಮೇಲೆ ರೈಟ್ ಡಾಕ್ಟರ್? ಆಗ್ಲೇ ಹೇಳಿದಿನಲ್ಲ. ಓಕೆ ಓಕೆ, ನಿಮ್ ಮುಗ್ಸಿ. ಅದು ನಾನು ಊಟ ಮಾಡ್ತಾ ಇದ್ದೀನಿ, ಆಮೇಲೆ ಮಾತಾಡಿ, ದೂರ ನಿಂತ್ಕ. ಅಂಡರ್ಸ್ಟ್ಯಾಂಡ್? ಚಂದು, ಲಿಸನ್ ಮೀ. ಅವನ್ನ ನಾನು ಅದು ವಾಟ್ ಇಸ್ ದ ಮ್ಯಾಟರ್? ಏನ್ ಸಮಾಚಾರ? ಮುಖ್ಯವಾದ ಸಮಾಚಾರನೇ. ಅವಳು ಚಂದು ಅಂತ. ಹಲೋ. ನೀವು ಚಂದು ಅಂತೀರಾ, ಅವ್ರು ಹಲೋ ಅಂತಾರೆ. ಯಾವ್ದು ಒರಿಜಿನಲ್ ಹೆಸರು? ಅವಳ ಹೆಸರು ಚಂದು ಅಂತ. ನಾನು ಚಂದು ಅಂತ. ನಾನು ಮದುವೆ ಮಾಡ್ಕೋತೀರಾ? ಬದುಕ್ತಾನೆ ಅಂದ್ರೆ 4 ನಿಮಿಷಕ್ಕೆ ಹೋಗ್ಬಿಟ್ನಲ್ಲ. ಗೋಪಿ, ಎಂತ ಕೆಲಸ ಮಾಡ್ಬಿಟ್ಟಿಯಮ್ಮ? ನಾನೇನ್ ಮಾಡ್ದೆ? ನಿಂಗೆ ಆಗ್ಲೇ ಹೇಳಿಲ್ವಾ ಇವನ್ ಹಾರ್ಟ್ ಪೇಷಂಟ್ ಅಂತ? ಹೌದು, ಹೇಳ್ದೆ ತಾನೆ? ಒಂದ್ 4 ದಿವಸ ನೆಮ್ಮದಿಯಾಗಿ ಬದುಕಕ್ ಬಿಡ್ಲಿಲ್ವಲ್ಲಮ್ಮ? ಗೋಪಿ 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 ಗೋಪಿ, ಸದ್ಯ ಬದುಕಿದೆಯಲ್ಲ. ಅಲ್ಲ ಡಾಕ್ಟ್ರೆ, ಮದುವೆ ಸ್ವರ್ಗದಲ್ಲಿ ನಿಶ್ಚಯ ಆಗುತ್ತೆ ಅಂತ ಹೇಳ್ತಾರೆ. ನೀವು ನರ್ಸಿಂಗ್ ಹೋಮ್ ಅಲ್ಲಿ ನಿಶ್ಚಯ ಮಾಡಿಸ್ತಾ ಇದ್ದಿರಲ್ಲ, ಮದುವೆ ಅಷ್ಟೊಂದು ಚೀಪ್ ಆಗೋಯ್ತಾ? ಅದು ಸರಿ. ಇಂಡಿಯಾ ಪಾಪ್ಯುಲೇಷನ್ 100 ಕೋಟಿ ದಾಟ ಹೋಗ್ತಾ ಇದೆ, ಇನ್ನೇನ್ ಮಾಡ್ತಾರೆ? ಟೈಮ್ ವೇಸ್ಟ್ ಮಾಡ್ಬಿಡಿ. ನಾನು ಮದುವೆ ಮಾಡ್ಕೊತೀರಾ? ಬಾಬು, ಏನ್ ಹುಡುಗಿ ಇಷ್ಟೊಂದು ಸ್ಪೀಡ್ ಆಗಿದ್ದಾಳೆ, ಬಿಟ್ಟು ಸೋಮ್ನ ಇಲ್ಲೇ ಮಾಡೋ ತರ ಕಾಣ್ತಾಳೆ. ಅಯ್ಯೋ ಅಂಕಲ್. ನೋಡು ಗೋಪಿ, ಅವಳು ನನ್ನ ಸ್ನೇಹಿತನ ಮಗಳು. 1 ತಿಂಗಳಿಂದ ಒಂದೇ ಹಠ. ಏನಂತ? ಅವಳು ಮದುವೆ ಆಗೋದಾದ್ರೆ ನಿನ್ನೆ ಆಗೋದು ಅಂತ. ಗೋಪಿ, ನೀನ್ ನನ್ ಮದ್ವೆ ಮಾಡ್ಕೊಳ್ಳಿ. ಆಯ್ತು ಆಯ್ತು ಆಯ್ತು. ಏನ್ ಮದ್ವೆ ಅಂದ್ರೆ ಹುಡುಗಾಟ ಆಗೋಯ್ತಾ? ದೊಡ್ಡವರೆಲ್ಲ ಬಂದು ನೋಡ್ಬೇಕು. ಮುಹೂರ್ತ, ದಿನ, ನಕ್ಷತ್ರ, ಗಳಿಗೆ, ದಿನ, ಒತ್ತು ಪತ್ತೆ ಎಲ್ಲ ಫಿಕ್ಸ್ ಮಾಡ್ಬೇಕು. ಅದಾದ್ಮೇಲೆ ಮದ್ವೆ. ನೀವೇನ್ ಮಿಠಾಯಿ ಕೇಳೋ ತರ ಬಂದು ಮದುವೆ ಮಾಡ್ಕೊಂಡು ಕೇಳ್ತಾ ಇದೀರಾ? ಅದು ನಾನಿದ್ದೀನಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಏನ್ ನೋಡ್ಕೋತೀರಾ? ಹೌದಾ, ಹುಡುಗಿ ಗೊಂಬೆ ತರ ಇದ್ದಾರೆ. ಮದುವೆ ಮಾಡ್ಕೊಳ್ಕೊ ಕುಮ್ರಪ್ಪ. ಗೊಂಬೆ ತರ ಇದೀನಲ್ಲ? ಮದುವೆ ಮಾಡ್ಕೋಬೇಕಾ? ಮಾಡ್ಕೊಂಬ್ರಪ್ಪ, ತಪ್ಪೇನಾಗಲ್ವಾ? ಇಲ್ಲ ಇಲ್ಲ ಇಲ್ಲ. ಹಾಗಾದ್ರೆ ಒಂದ್ ಕಂಡೀಷನ್. ಏನ್ ಕಂಡೀಷನ್? ನಾನು ಇವಳು ಕುತ್ತಿಗೆ ತಾಳಿ ಕಟ್ಬೇಕಾದ್ರೆ ಈ ಹಾಸ್ಪಿಟಲ್ ಇರೋ ಪೇಷಂಟ್ ಗಳೆಲ್ಲ ಬಂದು ನನ್ನ ಎದುರು ಕೂತ್ಕೋಬೇಕು. ಏನು ಅಂಕಲ್? ಆಗಲ್ಲ ಅಂತ ಹೇಳಿ ಮದುವೆ ಕ್ಯಾನ್ಸಲ್. ಓಕೆ ಅಪ್ಪ, ಈ ಆಸ್ಪತ್ರೆಲಿರೋ ಪೇಷಂಟ್ ಸಾಲದೆ ಹೋದ್ರೆ ಬೇರೆ ಆಸ್ಪತ್ರೆಯಿಂದನೂ ಕರೆಸ್ತೀನಪ್ಪ. ಸರಿತಾನೆಪ್ಪ? ಒಪ್ಕೊಳ್ಳಿ ಗೋಪಿ. ಒಪ್ಕೊಳಪ್ಪ, ಒಪ್ಕೋ.